ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿತ್ಯ ಜೀವನ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಬೆಳಿಗ್ಗೆ ಇವತ್ತು ಬೇಗ ಎದ್ದು ತಲೆ ಸ್ನಾನ ಎಲ್ಲ ಮುಗಿಸಿ ನನ್ನ ದಿನನಿತ್ಯದ ಒಂದು ಪೂಜೆ ನಮಸ್ಕಾರ ಎಲ್ಲ ಮಾಡಿಕೊಂಡು ನಾನು ಕಿಚನ್ನಿಗೆ ಬಂದಿದ್ದೀನಿ. ಯಾಕಂದರೆ ನಮಗೆ ಇವತ್ತು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದೆ. ನಾನು ಈ ವ್ಲಾಗ್ ಆ್ಯಕ್ಚುಲಿ ತುಂಬ ದಿನದ ಹಿಂದೆನೇ ಎಡಿಟ್ ಮಾಡಿ ಇಟ್ಟಿದ್ದೆ. ಇದು ಹಳೆಯ ವ್ಲಾಗು, ಬಟ್ ನನಗೆ ಅದು ಏನೇನೋ ಕಾರಣಗಳಿಂದಾಗಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಅಂದ್ಕೊಳ್ತೀವಿ ಸ್ಯಾಟರ್ಡೆ ಸಂಡೇ ಬಂದರೆ ಓಕೆ, ಪೆಂಡಿಂಗ್ ಇರೋ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡೋಣ ಅಥವಾ ಇನ್ನೆಲ್ಲೋ ಶಾಪಿಂಗಿಗೆ ಹೋಗೋಣ, ಏನೇನೋ ಪ್ಲ್ಯಾನ್ಸ್ ಇರುತ್ತೆ. ಬಟ್ ನಮ್ಮದು ಕೆಲವೊಂದು ಸರಿ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಗಿ ಆಮೇಲೆ ಇನ್ನೇನೋ ಕೆಲಸ ಮಾಡಬೇಕಾಗತ್ತೆ. ಹಾಗೇ ಆಯಿತು ನಮಗೆ ಈ ವೀಕೆಂಡ್ ಕೂಡ. ನಾವು ಮೊದಲು ಬೇರೆ ಕಡೆ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆದರೆ ನಾವು ಆ್ಯಕ್ಚುಲಿ ಹಳೆ ಕಾರನ್ನು ಸೇಲ್ ಮಾಡಿ ಹೊಸ ಕಾರ್ ತೊಗೊಂಡ್ವಿ. ಅದು ಎಲ್ಲದು ಇವತ್ತೇ ಆಗ್ತಾಯಿದೆ. ಅಂದರೆ ಹಳೆ ಕಾರ್ನ ಕೂಡ ಇವತ್ತೇ ತೊಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಹೊಸ ಕಾರ್ ಕೂಡ ಅವ್ರು ಏನಂದ್ರು ಇವತ್ತೇ ಡೆಲಿವರಿ ಮಾಡ್ತೀವಿ ನಾವು ಅಂತ ಹೇಳಿದರು. ಹಾಗಾಗಿ ಓಕೆ, ಅದು ಬರೋಷ್ಟ್ರೊಳಗಡೆ ನಾವು ಲಂಚು ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಆಮೇಲೆ ಅದು ಫುಲ್ ನಮಗೆ ಇದು ಟೈಮ್ ಸಿಗತ್ತಲ್ವ. ಮತ್ತು ಯಾಕಂದರೆ ಪೂಜೆ ಎಲ್ಲ ಇರುತ್ತೆ ಹೊಸ ಕಾರ್ ಅಂದರೆ. ಹಾಗಾಗಿ ನಾನು ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಬೇಗ ಆದಷ್ಟು ಕೆಲಸಗಳನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಚಿಕ್ಕ ಮಕ್ಕಳಿರೋವಾಗ ನಾವೇನು ಪ್ಲ್ಯಾನ್ ಮಾಡಿದ್ರು ಅದು ಪ್ಲ್ಯಾನ್ ಮಾಡಿರೋ ಥರ ಆಗಲ್ಲ, ಇನ್ನೇನೋ ಆಗತ್ತೆ. ಸೊ ಆ ಥರ ಒಂದು ಹೆಕ್ಟಿಕ್ ಬೇಡ ಅಂತ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಆಗಲೇ ಅವರು ಹಳೆ ಕಾರನ್ನು ತೊಗೊಂಡು ಹೋಗೋಕ್ಕೆ ಬಂದಿದ್ದರು. ನೋಡಿ, ಇಷ್ಟು ದೊಡ್ಡ ಟ್ರಕ್ ತೊಗೊಂಡು ಬಂದಿದ್ದಾರೆ ಅವರು. ಈ ಥರ ಎಲ್ಲ ನಮ್ಮದು ಅಂದರೆ ಅವರೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಹಳೆ ಕಾರನ್ನು ಅದರೊಳಗೆ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ. ನೋಡಿ, ಈ ಥರ ಅವರು ಟ್ರಕ್ಕಲ್ಲಿ ಇವಾಗ ಕಾರನ್ನು ತೊಗೊಂಡು ಹೋಗ್ತಾರೆ. ಹಾಗೆ ಒಂದು ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿತ್ತು. ಇಷ್ಟು ದಿವಸದಿಂದ ನಾವು ಆ ಕಾರಲ್ಲಿ ಜರ್ನಿ ಮಾಡ್ತಾ ಇದ್ವಲ್ಲ, ಏನೋ ಒಂಥರ ಅಟ್ಯಾಚ್ಮೆಂಟು ಫೀಲಿಂಗ್ಸ್ ಇರುತ್ತಲ್ಲ. ಸೊ ಬಾಯ್ ಅಂತ ಹೇಳಾಯಿತು. ಹಾಗೆ ಅಷ್ಟೇ ಖುಷಿ ಕೂಡ ಆಯಿತು. ಯಾಕಂದರೆ ನೋಡಿ, ಹೊಸ ಕಾರ್ ಬೇರೆ ಬಂದಿದೆ. ಇವಾಗ ನಾವು ಅದನ್ನು ಪೂಜೆ ಕೂಡ ಮಾಡ್ತಾ ಇದ್ದೀವಿ. ಅಂದರೆ ಅಂದ್ಕೊಂಡ್ವಿ ಭಟ್ರನ್ನ ಕರೆಸಿ ಮಾಡಬೇಕಾ ಅಥವಾ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕಾ ಅಂತ. ಆದರೆ ನಮಗೆ ಆ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಥರ ನಾವು ಚಿಕ್ಕದಾಗಿ ಹಾಗೆ ನಾವೇ 4 ಜನ ಸೇರಿ ಪೂಜೆ ಮಾಡಿದ್ವಿ. ಅದು ಆವತ್ತು ವಿಂಡಿ ಬೇರೆ ಇತ್ತು, ಎಲ್ಲ ಹಾರ್ಕೊಂಡು ಹೋಗ್ತಾಯಿತ್ತು. ನಾವು ಆರತಿ ಎತ್ತಬೇಕು ಅಂದರೆ ಕರ್ಪೂರ ಹಚ್ಚಿದಷ್ಟು ಅದು ಮತ್ತೆ ಆರು ಹೋಗ್ತಾನೆ ಇತ್ತು. ಹಾಗಾಗಿ ತುಂಬ ಸಿಂಪಲ್ಲಾಗಿ ಒಂದು ಪೂಜೆಯನ್ನು ಮಾಡಿ ಆಯಿತು. ಸುಮಾರು ಜನ ನನ್ನ UK ಫ್ರೆಂಡ್ಸ್ ಕೇಳ್ತಾ ಇದ್ರು, ನೀವು ಮನೆಯಲ್ಲಿ ತುಪ್ಪವನ್ನು ಹೇಗೆ ಮಾಡ್ತೀರಾ ಅಂತ. ಹಾಗಾಗಿ ನಾನು ಇವತ್ತು ಆ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಯಾವಾಗಲೂ ಟೆಸ್ಕೋಯಿಂದ ಅನ್ಸಾಲ್ಟೆಡ್ ಬಟರ್ ತಂದು ಅದನ್ನು ಪೀಸ್ ಮಾಡಿ ನಾನು ಜಸ್ಟ್ ಒಂದು ಪಾತ್ರೆಗೆ ಹಾಕಿ ಕಾಯ್ಸೋಕೆ ಇಟ್ಬಿಡ್ತೀನಿ. ಅದು ಎಷ್ಟು ಒಂದು 20-25 ನಿಮಿಷ ತೊಗೊಳ್ಬೋದು ಅಷ್ಟೇ, ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ತಾನಾಗೆ ಎಲ್ಲ ಕರಗತ್ತೆ ಬೆಣ್ಣೆ. ನಾನು ಅದಕ್ಕೆ ಇನ್ನೇನನ್ನೂ ಆ್ಯಡ್ ಮಾಡಲ್ಲ. ಒಂದ್ಸಲ ಈ ಥರ ಫುಲ್ ಕರಗಿದ ನಂತರ ಆಮೇಲೆ ಅದು ಸ್ಲೋ ಆಗಿ ಬಬಲ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ನೀವು ತುಂಬ ಹೊತ್ತಿಟ್ಬಿಟ್ರೆ ಅದು ಫುಲ್ ಇದಾಗ್ಬಿಡುತ್ತೆ, ಏನು ಹೊತ್ತಿ ಹೋಗುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ಇಡಕ್ಕೆ ಹೋಗಬೇಡಿ. ಆಮೇಲೆ ಒಂದು ½ an hour to 1 hour ಏನು ಅದನ್ನು ಮಿಕ್ಸ್ ಮಾಡದೆ ಈ ಥರ ಇಟ್ಬಿಟ್ರೆ ಅದೆಲ್ಲ ಜಿಡ್ಡೆಲ್ಲ ತಳಕ್ಕೆ ಕುತ್ಕೊಂಡು ಕಂಪ್ಲೀಟಾಗಿ ಮೇಲೆ ಒಂಥರ ವಾಟರ್ ಥರ ಕಾಣಿಸ್ತಾ ಇರುತ್ತಲ್ಲ. ಆಮೇಲೆ ನೀವು ಇನ್ನೊಂದು ಪಾತ್ರೆಗೆ ಎರೆಸ್ಕೊಂಬಿಡಿ, ನೀಟಾಗಿ ತುಪ್ಪ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ. ನಾವು ಅಮೆಝಾನಲ್ಲಿ ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ವಿ. ಅದು ಇವತ್ತು ಬಂದಿದೆ. ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಏನಂತ. ಮತ್ತಿನ್ನೇನಲ್ಲ, ಅದು ಸೈಕಲ್ಗೆ ಈ ಥರ ಒಂದು ಹ್ಯಾಂಡಲನ್ನು ಅಟ್ಯಾಚ್ ಮಾಡಿದರೆ ಮಕ್ಕಳು ಈಸಿಯಾಗಿ ಸೈಕಲನ್ನು ಕಲಿಬಹುದು. ಅಂದರೆ ಹಾಗೆ ಚಿಕ್ಕ ಸೈಕಲ್ ಇತ್ತು ಮೊದಲು, ಅದು ಸ್ಟೆಬಿಲೈಸರ್ಸ್ ಕೂಡ ಇತ್ತು. ಸೊ ಹಾಗಾಗಿ ಅವಳು ಆರಾಮಾಗಿ ಹೊಡಿತಿದ್ಲು. ಇವಾಗ ಅವಳು ಸೈಕಲನ್ನು ನಾವು ಚೇಂಜ್ ಮಾಡಿದ್ದೀವಿ, ಸ್ವಲ್ಪ ದೊಡ್ಡ ಸೈಕಲ್ ತೊಗೊಂಡಿದ್ದೀವಿ. ಅವಳಿಗೆ ಸರಿ ಕಾಲು ಸಿಗಲ್ಲ ಅದು. ಹಾಗೆ ಸ್ಟೆಬಿಲೈಸರ್ಸ್ ಕೂಡ ಇಲ್ಲ. 1-2 ದಿನ ನಿಹಾ ಮತ್ತು ಸಂದೀಪ್ ಅವರು ಹೋಗಿ ಟ್ರೈ ಮಾಡಿದ್ರು ಹೊಡಿಯೋಕ್ಕಾಗತ್ತಾ ಅಂತ.
ಬಟ್ ಅವಳಿಗೆ ತುಂಬಾ ಭಯ ಆಗ್ತಾಯಿತ್ತು. ಹಾಗೆ ಸಂದೀಪ್ ಅವರಿಗೆ ಅದು ಹಿಡ್ಕೊಂಡು ಹೋಗಬೇಕಲ್ಲ, ಸಖತ್ ಅಂದರೆ ಬೆನ್ನು ಬೇರೆ ನೋಯ್ತಾ ಇತ್ತು. ಹಾಗಾಗಿ ಓಕೆ ನೋಡೋಣ ಏನಾದರೂ ಸಿಗ್ಬೋದಾ ಅಂತ ಟ್ರೈ ಮಾಡಿದ್ವಿ ಆನ್ಲೈನಲ್ಲಿ. ಲಕ್ಕಿಲಿ ಇದು ಸಿಕ್ತು. ಹಾಗಾಗಿ ಇವಾಗ ಸಂದೀಪ್ ಅವರು ಅದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ನೋಡೋಣ ಹೇಗೆ ಬೇಗ ಕಲಿತಾಳ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ಬಟ್ ಏನಂದರೆ ಒಂದು ಮ್ಯಾಜಿಕ್ ಅಂತ, ಒಂದು ವಾರದೊಳಗೇ ಅವಳು ಆರಾಮಾಗಿ ಸೈಕಲ್ ಹೊಡೆಯೋದು ಕಲ್ತ್ಬಿಟ್ಲು. ಹಾಗೆ ಅದು ಇವಾಗ ಸೈಕಲ್ ಹಿಡ್ಕೊಂಡು ಹೋಗ್ತೀವಲ್ಲ, ಅದು ಬೆನ್ನು ನೋವು ಕೂಡ ಬರಲ್ಲ ನೋಡಿ, ಎಷ್ಟು ಈಸಿಯಾಗಿ ಸ್ಟ್ರೈಟಾಗಿ ನಾವು ಅದನ್ನು ಹಿಡ್ಕೊಂಡು ಹೋಗ್ಬೋದು. ನಿಮಗೆ ಬೈ ಮಾಡಬೇಕು ಅಂದರೆ ನನಗೆ ಜಸ್ಟ್ DM ಮಾಡಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆ ಒಂದು ಪ್ರಾಡಕ್ಟ್ದು ಲಿಂಕನ್ನು ಅಪ್ಲೋಡ್ ಮಾಡ್ತೀನಿ. ಇವಾಗ ನಾವು ಕಾರ್ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನದ ಲಂಚ್ ಕೂಡ ಫಿನಿಶ್ ಮಾಡಿ ಹೊಸ ಕಾರ್ ಬಂದಿರೋ ಜೋಶಲ್ಲಿ ಎಲ್ಲಾದರೂ ಹೋಗ್ಬೇಕು ತಾನೆ, ಹಾಗೆ ಅಂತೂ ಇರೋಕ್ಕಾಗಲ್ಲ. ಹಾಗಾಗಿ ನಮ್ಮ ಫ್ಯಾಮಿಲಿ ಮತ್ತು ಇನ್ನೊಂದು ಫ್ಯಾಮಿಲಿ ಅಂದರೆ ನಿಹಾನ ಕ್ಲೋಸ್ ಫ್ರೆಂಡ್, ಅವ್ರ ಫ್ಯಾಮಿಲಿ ಸೇರಿಕೊಂಡು ನಾವು ಒಂದು ಜಾಗಕ್ಕೆ ಹೋಗಿದ್ದೀವಿ. ನಮ್ಮ ಮನೆಯಿಂದ ಒಂದು ½ an hour ಅಷ್ಟೇ. ಇದು ಜಾಗ ಬಂದು ಆಂಗ್ಲೇಸ್ ಸೇಬೆ ಯಾಬಿ ಅಂತ. ಇದನ್ನು ನ್ಯಾಷನಲ್ ಟ್ರಸ್ಟ್ ಅವರು ರನ್ ಮಾಡ್ತಾ ಇದ್ದಾರೆ. ಅಲ್ಲಿ ಫನ್ ಮಾಡೋಕ್ಕೆ, ಮಕ್ಕಳಿಗೆ ಆಡೋಕ್ಕೆಲ್ಲ ತುಂಬ ಅಂದರೆ ತುಂಬ ಜಾಗ ಇರುತ್ತೆ. ಹಾಗಾಗಿ ನಾವು ಆಲ್ಮೋಸ್ಟ್ ಎವ್ರಿ ಇಯರ್ ಹೋಗ್ತೀವಿ. ಇದು ಹೇಗೆ ಅಂದರೆ ನೀವು ಎವ್ರಿ ಇಯರ್ದು ಪಾಸ್ ಕೂಡ ತಗೊಳ್ಬಹುದು, ಅಥವಾ ನೀವು ಯಾವಾಗ ಹೋಗ್ಬೇಕೋ ಆವಾಗ ಆನ್ಲೈನಲ್ಲಿ ಟಿಕೆಟನ್ನು ತಗೊಂಡು ಕೂಡ ಹೋಗ್ಬಹುದು. ಸೊ ನಾವು ಅಂದರೆ ಇಯರ್ಲಿ ಪಾಸ್ ಏನು ತಗೊಂಡಿಲ್ಲ, ನಮಗೆ ಯಾವಾಗ ಬೇಕೋ ಆವಾಗ ಹೋಗ್ತೀವಿ ಅಷ್ಟೇ. ಮಕ್ಕಳಿಗೆ ಇಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಇರುತ್ತೆ ಮಾಡೋಕ್ಕೆ. ನೋಡಿ ಇವರೇನೋ ಒಂದು ಫೈಂಡ್ ಮಾಡ್ತಾ ಇದ್ದಾರೆ, ಯಾವುದೋ ಲೀವ್ಸನ್ನು ಫೈಂಡ್ ಮಾಡಬೇಕಂತ. ಸೊ ಮಕ್ಕಳಂತೂ ಸಖತ್ತಾಗಿ ಫನ್ ಮಾಡ್ತಾರೆ. ಇಲ್ಲಿ ಆಡೋಕ್ಕೆ ಅಂತೂ ತುಂಬ ಅಂದರೆ ತುಂಬ ದೊಡ್ಡದಾಗಿ ಜಾಗ ಇದೆ, ಎಕರೆಗಳಷ್ಟು ಜಾಗ ಇದೆ. ಹಾಗಾಗಿ ಮಕ್ಕಳಿಗೆ ಸಖತ್ ಇಷ್ಟ ಆಗುತ್ತೆ. ನಾವು ಫ್ಯಾಮಿಲಿ ಒಂಥರ ಏನು ಡೇ ಔಟ್ ಥರ ಮಾಡ್ಬೋದು, ಇಲ್ಲಿ ಪಿಕ್ನಿಕ್ ಕೂಡ ಮಾಡ್ಬೋದು. ಸಖತ್ತಾದರೆ ಸಖತ್ತಾಗಿತ್ತು ನೋಡಿ. ಇಲ್ಲೇನೋ ಒಂದಷ್ಟು ಫ್ಲವರ್ಸ್ ಆಗಿದೆ, ಅದೇನು ಫ್ಲವರ್ಸ್ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಡಿಫ್ರೆಂಟ್ ಕಲರ್ಸ್ ಕೂಡ ಇತ್ತು. ಗುಬ್ಬಿಗಂತೂ ಬಿಡಿ ಹೀಗೆ ಬಿಟ್ಬಿಟ್ಟಿದ್ವಿ. ಅವಳಿಗೆ ಸಖತ್ ಖುಷಿಯಾಗಿ ಆರಾಮಾಗಿ ಆಡ್ತಾ ಇದ್ಲು. ಆಮೇಲೆ ಎಷ್ಟು ನಾವೊಂದು 2 to 3 hours ಟೈಮ್ ಸ್ಪೆಂಡ್ ಮಾಡಿದ್ವಿ, ಎಲ್ಲ ನೋಡಿದ್ವಿ. ಮತ್ತು ಎವ್ರಿ ಇಯರ್ ಹೋಗೋದ್ರಿಂದ ಏನಿರುತ್ತೆ ಅಲ್ಲಿ, ಮಕ್ಕಳಿಗೆ ಆರಾಮಾಗಿ ಆಟ ಆಡಿಕೊಂಡು ಹಾಗೆ ಒಂದಷ್ಟು ಹರಟೆ ಹೊಡೆಯೋದು. ಎಲ್ಲಿ ನೋಡಿದ್ರು ಗ್ರೀನರಿ ಅಂದರೆ ಗ್ರೀನರಿ. ನಮ್ಮೂರ ಕಡೆ ಎಲ್ಲ ಇರುತ್ತಲ್ಲ ಅದೇ ರೀತಿ ಒಂಥರ ಫೀಲ್ ಆಗುತ್ತೆ. ಮರ ಹತ್ಬೋದು, ಅಲ್ಲಿ ಜಿಗಿಬೋದು, ನೀರು ಆಡ್ಬೋದು. ಅಂದರೆ ಮಕ್ಕಳಿಗೆ ಆರಾಮಾಗಿ ಫ್ರೀ ಬಿಟ್ಬಿಡ್ಬೋದು ನೀವು. ಸೊ ಅರೌಂಡ್ ಅಂದರೆ ಕೇಂಬ್ರಿಜ್ ಸುತ್ತಮುತ್ತಲ ಯಾರು ಇದ್ದರೆ ಖಂಡಿತ ಈ ಒಂದು ಜಾಗಕ್ಕೆ ಹೋಗಿ ಬನ್ನಿ. ನಾವು ಹೋಗಿರೋ ಟೈಮಲ್ಲಿ ನೋಡಿ ಎಷ್ಟೊಂದು ಡೇರೆ ಹೂಗಳಾಗಿತ್ತು. ಅಂದರೆ ತುಂಬ ಡಿಫ್ರೆಂಟ್ ಕಲರ್ ಇದೆ. ಹಾಗೆ ಅದು ಪ್ಯಾಟರ್ನ್ ಬೇರೆ ಬೇರೆ ಈ ಥರ ನೋಡಿ, ಚೆಂಡು ಥರದ್ದು ಮತ್ತು ದೊಡ್ಡದಾಗಿರೋ ಡೇರೆ ಹೂಗಳು ಸಖತ್ ಅಂದರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇವಾಗ ಊರ ಕಡೆ ಆದರೆ ಈ ಥರ ಗಿಡ ಎಲ್ಲ ಎತ್ಕೊಂಡು ಬಂದುಬಿಡ್ತಿದ್ರೋ ಏನೋ, ಇಲ್ಲಿ ಆ ಥರ ಎಲ್ಲ ಮಾಡೋಂಗಿಲ್ಲ. ನಾವು ಸುಮ್ಮನೆ ಹಾಗೆ ನೋಡ್ಕೊಂಡು ಬರಬೇಕು. ಸೊ ಒಂಥರ ಕಣ್ಣಿಗೆ ಫುಲ್ ಫೆಸ್ಟಿವ್ ಥರ ಅಂದರೆ ಹಬ್ಬದ ಥರ ಇತ್ತು. ಆ ಒಂದು ಹೂವನ್ನು ನೋಡಿದ್ರೆ ಸಖತ್ ಅಂದರೆ ಸಖತ್ ಮಜಾ ಮಾಡಿದ್ವಿ, ಫನ್ ಮಾಡಿದ್ವಿ. ಸೊ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಈ ಒಂದು ಫ್ಲವರನ್ನು, ಅಂದರೆ ಫ್ಲವರ್ ವಿಡಿಯೋನ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾವುದೋ ಒಂದು ಸೀಸನ್ನಲ್ಲಿ ಹೋದರೆ ಅವರು ಮನೆ ಒಳಗಡೆ ಹೋಗೋಕ್ಕೆ ಕೂಡ ಬಿಡ್ತಾರೆ. ನಾವು ಹೋಗಿರುವಾಗ ಅದು ಕ್ಲೋಸ್ ಆಗಿತ್ತು, ನಮಗೆ ಇನ್ನೂ ಕೂಡ ಅದು ಹೋಗೋಕ್ಕೆ ಅವಕಾಶ ಸಿಕ್ಕಿಲ್ಲ. ಸೊ ಹಾಗಾಗಿ ಒಳಗಡೆ ಹೇಗಿದೆ ಅಂತ ಐಡಿಯಾ ಕೂಡ ನನಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಚಾನ್ಸ್ ಸಿಕ್ಕರೆ ಖಂಡಿತ ಹೋಗ್ತೀನಿ, ಹೋಗಿ ವಿಡಿಯೋ ಕೂಡ ಮಾಡ್ಕೊಂಡು ಬಂದು ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಆ ಒಂದು ಕ್ಯೂರಿಯಾಸಿಟಿ ನಿಮಗೂ ಇರುತ್ತೆ ತಾನೇ, ಏನಿದೆ ಅಂತ ಮನೆ ಒಳಗಡೆ. ಹಾಗೆ ನನಗೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಇದೆ. ಇವರು ನೋಡಿ ಈ ಥರ ಸೀಸನ್ನಲ್ಲಿ ಯಾವ ಫ್ಲವರ್ ಇರುತ್ತೋ ಆ ಫ್ಲವರಲ್ಲಿ ಎವ್ರಿ ಟೈಮ್ ಈ ಥರ ಆರ್ಚನ್ನು ಮಾಡಿರ್ತಾರೆ. ನೀವು ಎಷ್ಟಂದರೆ ಅಷ್ಟು ಫೋಟೋಸ್ ತೆಗಿಬೋದು. ಹಾಗೆ ಸಂಜೆ ಬರೋ ತನಕ ಸಖತ್ ಸುಸ್ತಾಗಿತ್ತು ವಾಕ್ ಮಾಡಿ. ಸೊ ಅಡುಗೆ ಎಲ್ಲಿ ಮಾಡೋಕ್ಕಾಗತ್ತೆ, ನಾವು ಪಿಜ್ಜಾ ತರಿಸಿದ್ವಿ. ಸರಿಯಾಗಿ ಪಿಜ್ಜಾ ತಿನ್ಕೊಂಡು ಇವತ್ತಿನ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.